ಮಾಡ್ತೀನಿ ಹೇಳ್ರಿ, ಅದಾಗ್ಲಿಲ್ಲ ಅಂತ ನಾನು ಹೇಳ್ರಿ, ನಾನು ಮಾಡ್ತೀನಿ. ಸಚಿವರೇ, ಇದು ನಿಮ್ದು ಉತ್ತರವನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಡೆಪ್ಟಿ ಕಮಿಷನರ್ ನಿರ್ಧಾರ ತಗೊಳ್ಳೋದು ನೀವು ಸಚಿವರು ಹಾಕಿರ್ಬೇಕು, ಇಲ್ಲಿ ನಿಮ್ ಡಿಪಾರ್ಟ್ಮೆಂಟ್ ಹಾಕಿರ್ಬೇಕು. ಡೆಪ್ಟಿ ಕಮಿಷನರ್ ಮಾಡೋದಿದ್ರೆ ಟಾಸ್ಕ್ ಫೋರ್ಸ್ ನೀವೇ ಆನ್ಸರ್ ಮಾಡಿದಿರಿ ಸಚಿವರೇ. ಟಾಸ್ಕ್ ಫೋರ್ಸ್ ಅಲ್ಲ, ನೀವು ಟಾಸ್ಕ್ ಫೋರ್ಸ್ ನೀವೇ ಉತ್ತರ ಕೊಟ್ಟಿದ್ದೀರಿ. ನಾವು ಆದೇಶ ಮಾಡಿದ್ದೇವೆ, ಪಂಚಾಯತ್ ಮಾಡ್ತಾ ಇಲ್ಲ ಅಂತ ಹೇಳಿ. ಪಂಚಾಯತ್ನವ್ರು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾರು ಅದಕ್ಕೆ ರೆಸ್ಪಾನ್ಸಿಬಲ್? ಈಗ ಒಂದ್ ಸೆಕೆಂಡ್ ಸರ್, ಇದರಲ್ಲಿ ಮನೆ ಅಧ್ಯಕ್ಷ ನಾನ್ CRZ ಬಹಳ ಸಮಸ್ಯೆ. ನೀವು ಗ್ರಾಮ ಪಂಚಾಯಿತಿಗಳಿಗೆ ನಾವು ಇಷ್ಟು ಬ್ಲಾಕ್ ಗಳನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ರಿ. ನಮ್ಮ ಜಿಲ್ಲೆಗಳ ಸಮಸ್ಯೆ ಬೇರೆ ಇದೆ. ನಮ್ಮ ಜಿಲ್ಲೆಗಳಲ್ಲಿ ಹತ್ರ ಯಾವ್ದೋ ನದಿಗಳಲ್ಲಿ ಸಾವಿರಾರು ಲೋಡ್ಗಳು ಮರಳು ಸಿಗೋದಿಲ್ಲ. ನಿಮ್ಮ ಉತ್ತರದಲ್ಲಿ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ, ನೋಡಿ, ಉತ್ತರದಲ್ಲಿ ಉಡುಪಿ ಜಿಲ್ಲೆನಲ್ಲಿ 38 ಮರಳು ನಿಕ್ಷೇಪಗಳಲ್ಲಿ 80,000 ಟನ್ಗಳನ್ನ ಪ್ರಮಾಣವನ್ನು ಲಭ್ಯವಿದ್ದು ಇಲ್ಲಿವರೆಗೆ 21,000 ಮಾತ್ರ ತೆಗೆದಿದ್ದೀರಿ ನೀವು ಹೇಳ್ತೀರಿ. ನಮ್ ಟಾರ್ಗೆಟ್, ನಮ್ ಗುರಿ ಎಷ್ಟಿರೋದು, ಡಿಮ್ಯಾಂಡ್ ಎಷ್ಟಿರೋದಾಗಾರೆ ಆ ಡಿಮ್ಯಾಂಡ್ ಇನ್ನೆಲ್ಲಿಂದ ಪೂರೈಕೆ ಮಾಡ್ತೀರಿ? ನೀವು 80,000 ಟನ್ ಇದೆ ಅಂತ ನೀವು ಹೇಳಿ ಇದರಲ್ಲಿ 21,000 ಮಾತ್ರ ತೆಗಿಲಿಕ್ಕೆ ಆಗುತ್ತೆ ಅಂತಂದ್ರೆ ನಮ್ದು ಏಪ್ರಿಲ್ 15ನೇ ತಾರೀಕು ನಂತರ ಮಳೆ ಸ್ಟಾರ್ಟ್ ಆಗುತ್ತೆ, ನಮ್ಮಲ್ಲಿ ತೆಗಿಲಿಕ್ಕೆ ಬರಲ್ಲ. ಮತ್ತ ಆ ತೆಗಿಲಿಕ್ಕೆ ಬೇಕಾದಂತ ನಾನ್ CRZ ಅಲ್ಲಿ ನಿಮ್ ರೂಲ್ಸ್ಗಳು ನೋಡ್ಬಿಟ್ರೆ ಯಾರು ಮಾಡ್ಲಿಕ್ಕಾಗಲ್ಲ. ಇದ್ರ ಪರಿಣಾಮ ಎರಡು: ಒಂದು, ಮರಳಿನ ಅಭಾವ, ಯಾರು ಇದ್ರ ಲೀಗಲ್ ಅಲ್ಲಿ ಬರಲ್ಲ. ಎರಡದು, ಇಲ್ಲೀಗಲ್ ಮಾಡಿ ನಿಮ್ಮ ಆದಾಯಕ್ಕೂ ಕೋತ. ಹಾಗಾಗಿ ಇದನ್ನ ಸರಳೀಕರಣ ಮಾಡಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ, ನಮ್ಮ 2 ಜಿಲ್ಲೆಗೆ ಮರಳಿಗೆ ಒಂದು ಪ್ರತ್ಯೇಕ ನೀತಿ ಮಾಡಿ ಅಂತ ಪದೇ ಪದೇ ಒತ್ತಾಯ ಮಾಡ್ತಾ ಇದೀವಿ. ನಿಮ್ಮ ಅಧಿಕಾರಿಗಳಿಗೆ ಮಂಗಳೂರು ಉಡುಪಿಯ ಜಿಲ್ಲೆಯ ಈ ಕೆಂಪು ಕಲ್ಲು ಮತ್ತು ಮರಳಿನ ಸಮಸ್ಯೆ ಅರ್ಥನೇ ಆಗಲ್ಲ. ಇದು ಸಮಸ್ಯೆ ಇರೋದು. ಇದ್ರ ಪರಿಣಾಮ ಪೊಲೀಸರು ಬರೋದು, ಹಿಡ್ಕೊಂಡು ಹೋಗೋದು, ಲಾರಿಗಳು. ಬನ್ನಿ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ಲಾರಿಗಳನ್ನ ಸೀಸ್ ಮಾಡಿ ಇಟ್ಟಿದ್ದಾರೆ ನೋಡಿ. ಈಗ ಅಂದ್ರೆ ಈಗ ಒಂದ್ ಸೆಕೆಂಡ್, ಈಗ ಈ ಕೆಂಪು ಕಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲವೂ ಕೂಡ ನಿಯಮ ಎಲ್ಲ ಅವಕಾಶ ಮಾಡಿ ಎಲ್ಲೂ ಕೂಡ ಕೊಟ್ಟಿದ್ದೀರಿ. ಒಂದು, ಈಗ ಅದೇ ರೀತಿ ತಾವು ಈ ಸೆಷನ್ ಮುಗಿಯೋ ಮುಂಚೆ ಈ ಮರಳಿಗೆ ಸಂಬಂಧ ಮೀಟಿಂಗ್ ಕರೆಸಿ, ಅಧಿಕಾರಿ ಜನಪ್ರತಿನಿಧಿ ಮೀಟಿಂಗ್ ಕರೆಸಿ ಒಂದು ಯಾವ ರೀತಿ ಕೆಂಪು ಕಲ್ಲಿಗೆ ಪರಿಹಾರ ಕೊಟ್ಟಿದ್ದೀರಾ ಇದಕ್ಕೆ ಕೂಡ ಒಂದು ಸಣ್ಣ ಪುಟ್ಟ ವಿಚಾರ ಇದೆ. ಈ ಸೆಷನ್ ಮುಗಿಯೋ ಮುಂಚೆ ಒಂದು ಮೀಟಿಂಗ್ ಕರೆಯಿರಿ, ಅದರ ಬಗೆಹರಿಸಬಹುದಾಗಿದೆ. ಒಂದ್ ನಿಮಿಷ, ಮಾನ್ಯ ಸಚಿವರು ಹೇಳ್ಬೇಕು, ನಿಮ್ದೊಂದು ಇಲಾಖೆ ಮೈನ್ಸೆಂಟ್ ಜಿಯಾಲಜಿ ಇದೆಯಾ ಈ ರಾಜ್ಯದಲ್ಲಿ? ಮತ್ತೆ ನೋಡುವ, ಈಗ ನನ್ನ ಕ್ಷೇತ್ರದಲ್ಲಿ ತೀರ್ಥಹಳ್ಳಿಯಲ್ಲಿ ಮರಳು ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಮರಳು ತೆಗಿಯಕ್ಕೆ ನಿಮ್ದು ಕ್ವಾರಿ ಗುರುತಿಸಿದ್ದೀರಿ, ಅವ್ರಿಗೆ ಅನುಮತಿ ಕೊಡ್ತಾ ಇಲ್ಲ. ಮರಳಿನಲ್ಲಿ ಮಾಮೂಲಿ ವಸೂಲಿ ಮಾಡಿ ಕೇಳಿ ಏನು ಅರ್ಥ ಇದೆ? ನಾನು ಸನ್ಮಾನ್ಯ ಸಭಾಧ್ಯಕ್ಷರ ಮೂಲಕ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ರಾಜ್ಯದ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ಅವರ ಇಲಾಖೆಯನ್ನು ಸರಿಪಡಿಸಿಕೊಳ್ಳಿ, ಜೊತೆ ಮೀಟಿಂಗ್ ಕರೀರಿ. ಈಗ ಆಗ ಭೀಮನಟಿ ನಾಯಕರ ಪ್ರಶ್ನೆಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಅವ್ರು ಕೊಡಿ. ಅಲ್ಲ, ಇದ್ರ ಮತ್ತೇನಾರ ಐತ್ರ ಈಗ ಮತ್ತೆ ಅಲ್ಲಿಗೆ ಲಾಸ್ಟ್ ಇದು 16,666 ರೈತರಿಗೆ 34,450 ಹೆಕ್ಟೇರ್ ಪ್ರದೇಶದಲ್ಲಿ 5.53 ಕೋಟಿಯನ್ನ ಸಹಾಯಧನ ನೀಡಲಾಗಿದೆ. ಒಂದು, ನಿಮ್ಮ ಮೇನ್ ಪ್ರಶ್ನೆ ಇದ್ದಿದ್ದು ಉತ್ತರದಲ್ಲಿ 22,167 ಸಂಖ್ಯೆಯು ರೈತರ ಜಮೀನಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರ್ತದೆ. ಉತ್ತರ ಕನ್ನಡ. ಅದರ ಜೊತೆಗೆ ಆವಯವ ಭಾಷಣದ ಮೇಲೆ ತೆಗೆದುಕೊಂಡಿರುವ ಕ್ರಮಗಳ ಕುರಿತಾದ ವರದಿಯಲ್ಲಿ ಒಟ್ಟು 10,272 ರೈತರು ಎಂದು ನಮೂದಾಗಿದೆ. ಆ ಸಂಖ್ಯೆಯು ಡಿಸೆಂಬರ್-ಮೇ ಅಂತ್ಯದವರೆಗೆ ಮಾಹಿತಿಯಾಗಿದೆ. ನೀವೀಗ ನಾನು ಅವಾಗಲೇ ಒಂದು ನಿಮಿಷ ಅಶ್ವಥ್ ಒಂದೇ ನಿಮಿಷ, ನಾವು ಅವಾಗಲೇ ಆಕ್ಷೇಪಣೆ ಎತ್ತಿದ್ದು ನಿಮ್ಮ ಆಕ್ಷನ್ ಟೇಕನ್ ರಿಪೋರ್ಟಿಗೂ ಈಗಲಿಗೂ ನಿಮ್ದು ವ್ಯತ್ಯಾಸ ಇದೆ ಅಂತ. ನೀವು ಅದಕ್ಕೆ ಈಗೇನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀರಿ? ನಮ್ದು ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ ಡಿಸೆಂಬರ್ ತನಕದ ಮಾತ್ರ ವರದಿ ಇತ್ತು, ನಾನು ಫೆಬ್ರವರಿ ತನಕ ವರದಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ರಿ. ಆಯ್ತು, ಒಪ್ಕೊಳ್ಳೋಣ, ನಂದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಈಗ ನೀವು ಸ್ಪಷ್ಟ ಮಾಡ್ಬೇಕಾಗಿರೋದು ಏನಂತಂದ್ರೆ, ಒಟ್ಟು ರಾಜ್ಯದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರೋ ಸಂಖ್ಯೆ ಎಷ್ಟು? ನೀವು ಹೇಳ್ತಿರೋದು 5.5 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ ಅಂತ. ಒಟ್ಟು ಎಷ್ಟು ಜನ ತುತ್ತಾಗಿದ್ದಾರೆ? ತುತ್ತಾಗಿರಲ್ಲಿ ನೀವು ಹೇಳಿರೋದು 16,866 ಜನರಿಗೆ ನಾವು ಕೊಟ್ಟಿದೀವಿ ಅಂತ. ಇನ್ನು ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಬಾಕಿ ಇದೆ? ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟು ಜನರಿಗೆ ನಿಮ್ದು ಕೊಡ್ಲಿಕ್ಕೆ ಬಾಕಿ ಇದೆ? ಒಂದು.
ಎರಡನೇದು, ಬಜೆಟ್ ನಲ್ಲಿ 62 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದ್ರು. ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ 62 ಕೋಟಿ ರೂಪಾಯಿನ ಒದಗಿಸಲಾಗಿದೆ ಅಂತ ಹೇಳಿದಿರಿ. ಆ 62 ಕೋಟಿ ರೂಪಾಯಿಯನ್ನ ಯಾವ್ದಾವ್ದಕ್ಕೆ ಒದಗಿಸಿದಿರಿ ಅಂತ ಹೇಳಿ. ನಿಮ್ ರಿಪೋರ್ಟ್ ಅಲ್ಲಿ ಕೇವಲ 5.25 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿರೋದು. ಉಳಿದ 57 ಕೋಟಿ ರೂಪಾಯಿ ಖರ್ಚಾಗಿಲ್ವಾ? ಅದಂಗೆ ಇದೆಯಾ, ವಾಪಸ್ ಹೋಗಿದ್ಯಾ? ಇದು ಎರಡನ್ನು ಸ್ಪಷ್ಟ ಮಾಡಿ. ಸನ್ಮಾನ್ಯ ಸಭಾಪತಿಗಳೇ, ಈಗ ಏನು ನಮ್ಮ ಸದಸ್ಯರು ಕೇಳಿದರೆ ಇದ್ರ ಬಗ್ಗೆ ಮುಖ್ಯವಾಗಿ ಕೆಲವು ಉತ್ತರಗಳು ಒಂದ್ ಸ್ವಲ್ಪ ಎಡವಟ್ಟಾಗಿರ್ಬೋದು. ಆದರೆ ಈಗ ಅದನ್ನೆಲ್ಲ ಕ್ಲಾರಿಫೈ ಮಾಡಕ್ಕೆ ನಾನು ನಮ್ಮರಿಗೆಲ್ಲ ಕೊಟ್ಟಿದ್ದೀನಿ. ಒಂದು 5 ನಿಮಿಷ ಟೈಮ್ ಕೊಡ್ರಿ, ಅಷ್ಟು ತರ್ತದ. ಇದು ಅಧ್ಯಕ್ಷ 5 ನಿಮಿಷ ಟೈಮ್ ಕೊಡ್ರಿ, ತರ್ತದ. ಯಾವುದು ಕ್ಲಾರಿಫಿಕೇಶನ್ ವಗೇರೆ? ಒಂದ್ ನಿಮಿಷ ಸರ್. ಒಂದು 5 ನಿಮಿಷ. ಎಲೆ ಚುಕ್ಕಿ ರೋಗಕ್ಕೆ 62 ಕೋಟಿ ರೂಪಾಯಿಯನ್ನ ಸರ್ಕಾರ ಕೊಟ್ಟು ನೀವು 5.25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಇನ್ನು 57 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅನ್ನೋದನ್ನ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ನೀವು ಅದನ್ನೂ ಸ್ಪಷ್ಟ ಮಾಡಲ್ಲ. ಒಟ್ಟು ರಾಜ್ಯದಲ್ಲಿ ಎಷ್ಟು ಸಾವಿರ ಜನ ರೈತರು ಎಲೆ ಚುಕ್ಕಿಗೆ ಒಳಗಾಗಿದ್ದಾರೆ ಅನ್ನುವಂತ ಸರ್ಕಾರದ ರಿಪೋರ್ಟ್ ಇಲ್ಲ ಅಂತಂದ್ರೆ ಏನ್ ಕೇಳಬೇಕು? 16,000 ಜನರಿಗೆ ಮಾತ್ರ ನೀವು ಪರಿಹಾರ ಕೊಟ್ಟಿರೋದು. ಬರೀ ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,000 ಇದೆ ನಿಮ್ ಪಟ್ಟಿನಲ್ಲಿ. ಎಷ್ಟು ಜನರಿಗೆ ತುತ್ತಾಗಿದ್ದಾರೆ ಹೇಳಿ ಸರ್. ಯಾಕೆ ಉಳಿದವರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ. ನಮ್ಮ ಅದಕ್ಕೆ ಅವಾಗಲೇ ಹೇಳಿದ್ದು ಈ ಸರ್ಕಾರಕ್ಕೆ ಸುಳ್ಳು ಚುಕ್ಕೆ ರೋಗ ಶುರುವಾಗಿದೆ ಅಂತ. ಯಾವ ಸುಳ್ಳು ಚುಕ್ಕೆ ಯಾವ್ದಿಲ್ಲ, ಯಾವ ಸುಳ್ಳುದಿಲ್ಲ, ಏನಿಲ್ಲ. ಅದ್ರ ಮಾತು ವಾಪಸ್ ತಗೊಳ್ರಿ. ಈಗ ಮಾನ್ಯ ಮಲ್ಲಿಕಾರ್ಜುನ್ ಅವರೇ, ಒಂದ್ ನಿಮಿಷ ಸರ್. ಈಗ ನಿಮ್ ದಕ್ಷಿಣ ಕನ್ನಡ, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಉತ್ತರ ಕನ್ನಡ ವ್ಯಾಪಕವಾಗಿ ಹಬ್ಬಿದೆ. 100 ಕೋಟಿ ಈ GST ಮೂಲಕ ನಿಮ್ ಸರ್ಕಾರಕ್ಕೆ ಆದಾಯ ಬರುವಂತ ಒಂದು ತೋಟಗಾರಿಕೆ ಬೆಳೆ ಇದು ಅಡಿಕೆ. ನಾವೇ ಹೇಳಿ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಕಳೆದ ಸಾರಿ ಬಜೆಟ್ ನಲ್ಲಿ 62 ಕೋಟಿ ರೂಪಾಯಿಗಳನ್ನು ಇಡಿಸಿ ನಮ್ಗೆ ಹೇಳಿ ಹೋಗಿದ್ದಾರೆ, ಇಟ್ಟಿದ್ದೀನಪ್ಪ ಅಂತ. ನೀವು ಅದನ್ನ ಡ್ರಾ ಮಾಡ್ಕೊಂಡು ಖರ್ಚು ಮಾಡ್ಲಿಕ್ಕೆ ಆಗದೆ ಇದ್ರೆ ನಿಮ್ ಇಲಾಖೆ, ಇದಕ್ಕಿಂತ ದುರ್ದೈವ ಇನ್ನೇನಿದೆ ಸರ್? ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ. ಇಡೀ ತೋಟಗಳು ಒಣಗಿ ನಿಂತಿದ್ದಾವೆ, ಅಡಿಕೆ ತೋಟಗಳು. ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಸೈಂಟಿಸ್ಟ್ಗಳನ್ನ ಕಳಿಸಿದೀವಿ. ಏನ್ 2 ವರ್ಷ ಆಗಿದೆ ಸರ್. ಸೈಂಟಿಸ್ಟ್ ಒಂದು ಹೆಚ್ಚೆ ಮುಂದೆ ಹೋಗ್ಲಿಲ್ಲ ಅವ್ರು. ಅದ್ರ ಜೊತೆಗೆ ಸೈಂಟಿಸ್ಟ್ಗಳನ್ನ ಕಳಿಸಿದೀವಿ. ಎಲ್ಲರ ಇದ್ರೆ ಹೇಳ್ರಿ, ಬೇಕಾದ್ರೆ ಪ್ರಪಂಚದಾಗ ಎಲ್ಲರ ಇದ್ರೆ ಹೇಳ್ರಿ, ನಾವು ನೀವು ಹೋಗಿ ಬಂದ್ ಬೇಕಾದ್ರೆ ಕಂಡಿಡಿಯ. ಸದ್ಯಕ್ಷ ಅವಾಗ ಬೇಸರಾಗಿ ಈ ಸಾರಿ ಒಂದ್ ನಿಮಿಷ ಈ ಸಾರಿ ತುಂಬಾ ಬೇಸರಾಗಿ ಖಾಸಗಿ ಲ್ಯಾಬ್ಗಳಿಗೆ ನಮ್ಮ ಒಕ್ಕೂಟ ಖಾಸಗಿ ಲ್ಯಾಬ್ಗಳಿಗೆ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಅಗ್ರಿಮೆಂಟ್ ಮಾಡ್ಕೊಂತ ಇದೆ ಸಂಶೋಧನೆ ಬಗ್ಗೆ. ಎಲೆ ಚುಕ್ಕೆ ರೋಗಕ್ಕೆ ನಿಮ್ಮನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ತಲೆ ಮೇಲೆ ಚಪ್ರಿ ಹೇಳಿ. ನಾವು ಎಲೆ ಚುಕ್ಕಿ ರೋಗಕ್ಕೆ ರೈತರಿಗೆ ಇನ್ಶೂರೆನ್ಸ್ ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ವಿ. ಒಂದು ಬೆಳಕು ಚೆಲ್ಲಬೇಕು, ಯಾವ ಇನ್ಶೂರೆನ್ಸ್ ಎನ್ನುವಂತ. ಒಂದು ಲಾಸ್ಟ್ ಬೆಳಗಾಂ ಅಧಿವೇಶನ ಇದ್ದಾಗ ನೀವೊಂದು ಮಾತು ಪೀಠದಿಂದ ಹೇಳಿದ್ರಿ, ನಮಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಕಂತುಗಳು ಬರದೇ ಇರುವ ಕಾರಣಕ್ಕೋಸ್ಕರ ಅವತ್ತು ಹೇಳಿದ್ರಿ ನೀವು 1 ತಿಂಗಳ ಒಳಗಡೆ ಸಚಿವರನ್ನು ಇಟ್ಟುಕೊಂಡು ನಮ್ಮ ಜಿಲ್ಲೆ ಎಲ್ಲ MLA ಗಳನ್ನು ಕರೆದು ಒಂದು ಸಭೆ ಮಾಡ್ತೀವಿ ಅಂತ. ನಮ್ಮ ಈ ಜಿಲ್ಲೆಗಳಲ್ಲಿ ಇವತ್ತಿಗೂ ಕೆಲವು ಪಂಚಾಯತ್ಗಳಲ್ಲಿ ಫಸಲ್ ಬಿಮಾನು ಬಂದಿಲ್ಲ. ಈ ಎಲೆ ಚುಕ್ಕಿ ರೋಗದ ಸಂಬಂಧಪಟ್ಟಂತೆ ಸಚಿವರು ಅವಾಗ ಉಲ್ಲೇಖ ಮಾಡಿದ್ರಲ್ಲ, ವಿಮೆ ಕೊಡ್ತಾ ಇದೀವಿ ಅಂತ. ಅದು ಯಾವ ವಿಮೆ ಅಂತ ಹೇಳುವಂತದ್ದನ್ನು ಸ್ವಲ್ಪ ಬೆಳಕು ಚೆಲ್ಲಿದ್ರೆ ರೈತರು ನಮಗೆ ಪರಿಹಾರ ಕೊಡಿಸ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ತಮ್ಮ ಶಾಸಕರುಗಳು ಬಂದಾಗ ಇನ್ಶೂರೆನ್ಸ್ ಕಂಪ್ನಿಯವರು ಪ್ಲಸ್ ನಿಮ್ ಶಾಸಕರುಗಳು ನಾವು ಎಲ್ಲ ಸೇರಿ ಯಾವ್ಯಾವ ಆಗಿಲ್ಲೋ ಅದ್ರ ಬಗ್ಗೆ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನು ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಓಕೆ, ಅದು ಕ್ಲಿಯರ್ ಆಗುತ್ತೆ ಸರ್. ಸರ್ ಯಾವಾಗ ಬರುತ್ತೆ ಸರ್? ಯಾವಾಗ ಬರುತ್ತೆ? ನಾನು ಪ್ರತಿ ಟೈಮು ನಿಮ್ಮರೆಲ್ಲರೂ ಬಂದಿದ್ರು ಕೇಳ್ರಿ. ಅಲ್ಲ ಸರ್, ಯಾವಾಗ ಬೆಳೆ ವಿಮೆ? ಇದು ಉಡುಪಿ ಅಂಡ್ ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಯಾರಿಗೂ ಗೊತ್ತಿದೆ, ನಮ್ಗೆ ಯಾರಿಗೂ. ಮೇಡಮ್ ನಿಮ್ ಕರೆದಿದ್ದಾರೆ ಯಾವ ದಕ್ಷಿಣ ಕನ್ನಡ ಜಿಲ್ಲೆ MLA ಈ ಪ್ರಶ್ನೆ ಮೀಟಿಂಗ್ ಮಾಡಿದ್ರು ಸರ್. ಈ ಕ್ವಶನ್ ವಿಡ್ರಾ ಮಾಡಿಲ್ಲ, ಹೋಲ್ಡ್ ಮಾಡಿದೀನಿ. ಹೋಲ್ಡ್ ಇಟ್.